ಮೆಂಟಲ್ ಎಬಿಲಿಟಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಆಲ್ಮೋಸ್ಟ್ ಒಂದು 15 ಕ್ವಶನ್ಸ್ ಕೇಳಿದ್ದಾನೆ ಅಂದರೆ ನಮ್ಮದು ಒಂದು ಟಾರ್ಗೆಟ್ ಎಷ್ಟಿರಬೇಕು ಅಂದರೆ 12 ಕ್ವಶನ್ಸ್ ಇರಬೇಕು. ಸೊ 15 ಔಟ್ ಆಫ್ 15 ಮಾಡ್ತೀರಾ? ಮಾಡ್ಬೋದು, ಇಲ್ಲ ಅನ್ನಲ್ಲ. ಬಟ್ ನಿಮ್ಮ ಹತ್ರ ಇರೋ ಟೈಮ್ ಎಷ್ಟು? ಇವಾಗ ಮೇನ್ ಪ್ರಾಬ್ಲಮ್ ಆಗಿದೆ ಇದೆ ಅಲ್ಲ. ರೀಸೆಂಟ್ಲಿ ಒಂದು ಪಿ ಸಿ ಎಕ್ಸಾಮ್ ನಡೀತಲ್ಲ, ಅದ್ರಲ್ಲಿ 90 ಮಿನಿಟ್ಸ್ ಯಾರಿಗೆ ಸಾಲಿತ್ತಪ್ಪ? ಯಾರಿಗೂ ಸಾಲಿಲ್ಲ, ಯಾರಿಗೂ ಕಂಪ್ಲೀಟೇ ಮಾಡೋಕ್ಕಾಗಿಲ್ಲ, ಯಾರಿಗೂ ಓದೋಕ್ಕಾಗಿಲ್ಲ. ಸೊ ದ್ಯಾಟ್ ಈ ಟೈಮಲ್ಲಿ ನಾನು 15 ಔಟ್ ಆಫ್ 15 ಎಲ್ಲ ಮಾಡಬೇಕು, ಮಾಡಿನೇ ಮುಂದೆ ಹೋಗ್ತೀನಿ ಅಂತ ಅಂದಾಗ, ಸೊ ಎಲ್ಲ ಒಂದು ಕಡೆ ನಾವು ಮುಂದೆ ಈಸಿ ವೆರಿ ಈಸಿ ಕ್ವಶನ್ಸ್ ಗೊತ್ತಿರುತ್ತೆ, 1 ಸೆಕೆಂಡಲ್ಲಿ ಆನ್ಸರ್ ಬರ್ತಾ ಇರುತ್ತೆ. ಅಂಥವೆಲ್ಲ ಕ್ವಶನ್ ನಾನು ಓದೋಕ್ಕೂ ಆಗಲ್ಲ ಅಂತ ಅಟೆಂಡ್ ಮಾಡೋದು ದೂರ ಉಳಿತು. ಸೊ ಆ ಥರ ನಾವು ಯಾವತ್ತೂ ತಪ್ಪು ಮಾಡಬಾರ್ದು. ಆಮೇಲೆ ನಮ್ದು ಯಾವತ್ತೂ ಒಂದು ಸ್ಟ್ರಾಟಜಿ 3 ರೌಂಡ್ ಸ್ಟ್ರಾಟಜಿ ಇರಬೇಕು. ನಾನು ಇನ್ನೊಂದು ಬೇರೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ನೀವು ನನ್ನ ಚಾನಲ್ಗೆ ಹೋಗಿ ನನ್ನ ಪೇಜಲ್ಲಿ ನೋಡ್ಬೋದು. ಎಕ್ಸಾಮ್ ಟಿಪ್ಸ್ ಬಗ್ಗೆನೂ ಅದರಲ್ಲಿ ಹೇಳಿದ್ದೀನಿ. ಅಂದರೆ ಒಂದು 3 ರೌಂಡ್ ಸ್ಟ್ರಾಟಜಿ ಯಾವ ಥರ ಇರಬೇಕು, ನಮ್ಮ ಟೈಮ್ ಸೇವಿಂಗ್ ಏನಿರಬೇಕು, ಆಮೇಲೆ ಯಾವ ಥರ ಒಂದು ಕ್ವಶನ್ಸ್ನ ಚೂಸ್ ಮಾಡಬೇಕು, ಎಲಿಮಿನೇಷನ್ ಟೆಕ್ನಿಕ್ಸ್ನ ಯಾವ ಥರ ಯೂಸ್ ಮಾಡಬೇಕು, ಇದು ಎಲ್ಲದ್ರ ಬಗ್ಗೆನೂ ನಾನು ಇನ್ನೊಂದು 10 ಮಿನಿಟ್ಸ್ ಅಷ್ಟೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ದ್ಯಾಟ್ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ನೋಡ್ಬೋದು. ಈ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.